ಈಗಾಗಲೇ ಇವತ್ತು ನವದೆಹಲಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಅವರ ಇಬ್ಬರು ಕೊಲೀಗ್ಸ್ ಏನಿದ್ದಾರೆ ಅವರು 3 ಜನವು ಪ್ರಹ್ಲಾದ್ ಜೋಶಿಯವರು, ನಾನು, ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ಮುಖಂಡಗಳಾಗಿರ್ತಕ್ಕಂಥ ಸುರೇಶ್ ಬಾಬು, ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು, ಬಂಡಪ್ಪ ಕಾಶ್ಯಪ್ನವರು, ಶ್ರೀನಿವಾಸ್ ಪೂಜಾರರು ಇದ್ದಾರೆ, ಅರವಿಂದ ಬೆಲ್ಲದವರಿದ್ದಾರೆ. ಎಲ್ಲರೂ ಸಹ ಇವತ್ತೇನು ಭೇಟಿ ಮಾಡಿದ್ದೇವೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಥ ರೀತಿಯಲ್ಲಿ ನಾವೆಲ್ಲರೂ ಎರಡೂ ಪಕ್ಷಗಳ ಮುಖಂಡರು ರಾಜ್ಯ ಸರ್ಕಾರದ ಅಲ್ಲಿರ್ತಕ್ಕಂಥ ಚುನಾವಣಾ CEO ಏನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೀಗಾಗಲೇ ನಿನ್ನೆ ದಿನ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ ಏನೇನು ನಡೀತಾ ಇರ್ತಕ್ಕಂಥ ಅಕ್ರಮಗಳ ಬಗ್ಗೆ. ಅಲ್ಲೂ ನಾವು ಈಗಾಗಲೇ ಅವರ ಗಮನಕ್ಕೂ ತಂದಿರತಕ್ಕಂಥದ್ದು ಮತ್ತು ಇವತ್ತು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಇವತ್ತೇನು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೇವೆ. ಅದು ಎಲ್ಲವನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮಗೊಂದು ಭರವಸೆ ಕೊಟ್ಟಿದ್ದಾರೆ, ನೀವೇನು ಅಲ್ಲಿ ನಡೀತಾ ಇರತಕ್ಕಂಥ ವಿಷಯಗಳ ಬಗ್ಗೆ ನಮ್ಮ ಗಮನ ಸೆಳೆದಿದ್ದೀರಿ, ಅದೆಲ್ಲವನ್ನು ಕೂಲಂಕುಷವಾಗಿ ನಾವಿವತ್ತು ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿನ್ನೆ ದಿನವೇ ಇಬ್ಬರು ಅಬ್ಸರ್ವರ್ಗಳು ಹೋಗಿದ್ದಾರೆ. ಅದೇನು ನೀವು ಕೊಟ್ಟಂಥ ಎಲ್ಲ ಮಾಹಿತಿಗಳ ಬಗ್ಗೆ ಎಚ್ಚರಿಸ್ತಕ್ಕಂಥ ಕೆಲಸದಲ್ಲಿ ನಾವು ಏನು ತೀರ್ಮಾನ ತೆಗೆದುಕೋಬೇಕು ಕಾನೂನುಬದ್ಧವಾಗಿ ಅದಕ್ಕೆ ಗಮನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ಕೈ ಕೆಳಗೆ ಇರತಕ್ಕಂಥ ಅಧಿಕಾರಿಗಳು ಅವರನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ಯಾವೊಂದು ಚುನಾವಣೆಗಳ ಅಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ನಕಲಿ ಮತಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಥ ರೀತಿಯಲ್ಲಿ ಜನತೆಯಲ್ಲಿ ಗಾಬರಿ ಮೂಡಿಸ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು. ನೀವು ಮತದಾನದ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರದೇ ಇದ್ದರೆ ನಿಮಗೆ ಕೊಡ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳನ್ನೆಲ್ಲ ಬಂದ್ ಮಾಡಬೇಕಾಗತ್ತೆ ಅಂತಕ್ಕಂಥ ಒಂದು ರೀತಿಯ ಗಾಬರಿ ಹುಟ್ಟಿಸ್ತಕ್ಕಂಥವ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರತಕ್ಕಂಥ ಮಾಹಿತಿಗಳು ಇವತ್ತು ಏನೋ ನಾವು ಅದೆಲ್ಲವನ್ನು ಚಿತ್ರೀಕರಿಸಿದ್ದೇವೆ, ಅದೆಲ್ಲವನ್ನು ಇವತ್ತು ಚುನಾವಣಾ ಆಯುಕ್ತರಿಗೆ ತಲುಪಿಸಿದ್ದೇವೆ. ಅವರಿಗೆ ನ್ಯಾಯಯುತವಾದಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಈ ಒಂದು SIRನ ಪ್ರಕ್ರಿಯೆಗಳಾಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಬಂದಿದ್ದೇವೆ. ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಯಾವೊಂದು SIRನ ವಿಷಯದಲ್ಲಿ ದೇಶದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳ ಬಗ್ಗೆ ಅವರಿಗೆ ಬೇಕಾದಂಥ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಟೀಕೆ ಮಾಡ್ತಕ್ಕಂಥದ್ದನ್ನು ನಿರಂತರವಾಗಿ ಏನು ಮಾಡ್ಕೊಂಬಂದಿದ್ದಾರೆ. ಅದು ಕರ್ನಾಟಕದಲ್ಲಿ ಅವರು ಹೊರಗಡೆ ಏನು ಅಪ್ರಚಾರ ಮಾಡ್ತಾಯಿದ್ರು ಅದರ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಇದೆಲ್ಲವನ್ನು ಇವತ್ತು ಚುನಾವಣಾ ಆಯೋಗಕ್ಕೆ ತಂದಿದ್ದೇವೆ.